ಚೆನ್ನಾಗಿ ಗೊತ್ತಿರ್ತದೆ. ಆಡು, ಆಕಳು, ಎಮ್ಮೆ. ಆಡು ನೀರು ಕುಡಿಯಲಿಕ್ಕೆ ಹೋಯ್ತು ಅಂತಂದ್ರೆ ನಿಮಗೆಲ್ಲ ಗೊತ್ತು, ಅದಕ್ಕೆ ಯಾವ ಪಾಠಶಾಲೆಯಲ್ಲೂ ಪಾಠ ಹೇಳಿಲ್ಲ, ಶಾಲೆಯಲ್ಲೂ ಪಾಠ ಹೇಳಿಲ್ಲ, ನೀರಾಗ ಕಾಲಿಡಬಾರ್ದು ಅಂತೇಳಿ. ಅದಕ್ಕೆ ಬಹಳ ಚಲೋ ಗೊತ್ತೈತಿ. ನೀರು ಕುಡಿಯಕ್ಕೆ ಹೋತಂದ್ರೆ ತನ್ನ ಎರಡೂ ಕಾಲುಗಳನ್ನು ಮಡಿಚಿಕೊಂಡು ನೀರು ಕುಡಿತದೆ. ಯಾರು ಹೇಳ್ಯಾರ ಆಡಿಗೆ ನೀರು ಹಿಂಗೆ ಕುಡಿಬೇಕಂತೇಳಿ? ನೀವು ನೋಡ್ರಿ, ಏನು ಆಡುಗಳು ಹುಟ್ಟ್ಯಾವಲ್ಲ ಎಲ್ಲವನ್ನೂ ಬಿಟ್ಟು ಬಿಡ್ರಿ, ಅದಕ್ಕೆಷ್ಟು ಚಲೋ ಪ್ರಜ್ಞೆ ಅದ ಅಂತಂದ್ರೆ ನನ್ನ ಹಾಗೆ ಇನ್ನೂ ಯಾರ್ಯಾರು ಕುಡಿತಾರೋ ಏನೋ. ಇದರಾಗ ನಾ ಕಾಲಿಡಬಾರ್ದು, ನನ್ನ ಕಾಲುಗಳನ್ನು ಮಡಿಚಿಕೋಬೇಕು, ನಾ ನೀರಷ್ಟೇ ಕುಡಿದು ಹೋಗ್ಬೇಕಂತೇಳಿ ಅದು ನೀರನ್ನು ಕುಡಿದು ಹೊರಗೆ ಬರುತ್ತದೆ. ಅದೇ ನೀರಿನ ಹತ್ರ ಆಕಳ ಹೋಯ್ತು ಅಂತಂದ್ರೆ, ಅದೇ ನೀರಿನ ಹತ್ರ ಆಕಳ ಹೋಯ್ತು ಅಂತಂದ್ರೆ ಅದು ಕಾಲು ಮಡಿಚಿಕೊಳ್ಳೋದಿಲ್ಲ. ಒಂದು ಪೂಟೋ ಒಂದು ಗೇನೋ ತನ್ನ ಮುಂದಿನ ಕಾಲುಗಳನ್ನು ಎರಡೂ ಕೂಡ ನೀರಾಗಿಟ್ಟು, ಹಿಂದಿನ ಕಾಲಿಡಲ್ಲ ಆಕಳ, ಮುಂದಿನ ಕಾಲನ್ನು ನೀರಿನೊಳಗೆ ಇಟ್ಟು ನೀರನ್ನು ಕುಡಿತದೆ. ಆಕಳು ಮುಂದಿನ ಕಾಲುಗಳನ್ನು ನೀರಾಗಿಟ್ಟಿರುವ ಉದ್ದೇಶ ನೀರಿನ ವಾತಾವರಣವನ್ನು ಕೆಡಿಸಬೇಕನ್ನೋದಿಲ್ಲ. ಅಲ್ಲೇನಾದರೂ ದೋಷ ಇದ್ರೆ ಅದು ಶುದ್ಧೀಕರಣ ಆಗಬೇಕು, ಆಕಳದ ಉದ್ದೇಶ. ಆಕಳ ಕಾಲಿನಲ್ಲಿ ಬಹಳ ಅದ್ಭುತವಾದ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಕುದುರೆಯ ದುಬ್ಬದ ಮೇಲೆ ಸೂರ್ಯನ ಕಿರಣಗಳು ಬಿದ್ದರೆ, ಕುದುರೆಯ ದುಬ್ಬದ ಮೇಲೆ ಸೂರ್ಯನ ಕಿರಣಗಳು ಬಿದ್ದರೆ ಶಕ್ತಿಯಾಗಿ ಪರಿಣಮಿಸ್ತವೆ, ಶಕ್ತಿಯಾಗಿ. ಅದೇ ಕಿರಣಗಳು ಹಾವಿನ ದುಬ್ಬದ ಮೇಲೆ ಬಿದ್ದರೆ ವಿಷವಾಗಿ ಪರಿಣಮಿಸ್ತದೆ. ಸೂರ್ಯನ ಕಿರಣಗಳು ಎಲ್ಲೆಲ್ಲಿ ಬೀಳ್ತಾವ ಅಲ್ಲೆಲ್ಲಿ ಪರಿಣಾಮ ಬೇರೆ ಆಗ್ತದೆ. ಕುದುರೆ ದುಬ್ಬದ ಮೇಲೆ ಬಂದರೆ ಶಕ್ತಿಯಾಗಿ, ಹಾವಿನ ದುಬ್ಬದ ಮೇಲೆ ಬಿದ್ದರೆ ವಿಷವಾಗಿ. ಅದೇ ಸೂರ್ಯನ ಕಿರಣಗಳು ಆಕಳದ ದುಬ್ಬದ ಮೇಲೆ ಬಿದ್ದು ಬಿಟ್ರೆ ಔಷಧವಾಗಿ ಆ ಒಳಗಿನ ಶಕ್ತಿ ಪ್ರವೇಶ ಆಗ್ತದೆ. ಆ ಔಷಧ ಮುಂದಿನ ಕಾಲಿನೊಳಗೆ ಇರುತ್ತದೆ ಎನ್ನುವಂಥದ್ದು ನಮ್ಮ ಪೂರ್ವಜರ ನಂಬಿಕೆ. ಆ ಆಕಳು ನಿಮಗೆಲ್ಲ ಗೊತ್ತು, ನೀವು ಎಲ್ಲರೂ ಮನೆಯನ್ನು ಕಟ್ಟಿಸುವಾಗ ಯಾರು ಎಮ್ಮಿ ಒಳಗೆ ತಗೊಂಡು ಹೋಗುವುದಿಲ್ಲ. ತಗೊಂಡು ಹೋಗಿರ? ಯಾರ ಕತ್ತಿ ತಗೊಂಡು ಹೋಗಿರ? ಕುದುರೆ ತಗೊಂಡು ಹೋಗಿರ? ಆನೆ ಒಳಗೆ ತಗೊಂಡು ಹೋಗಿರ? ಯಾವ ಪ್ರಾಣಿಯನ್ನು ಒಳಗೆ ತೆಗೆದುಕೊಂಡು ಹೋಗುವುದಿಲ್ಲ ಹೊಸಮನೆ ಪ್ರವೇಶಕ್ಕೆ. ಗೃಹ ಪ್ರವೇಶಕ್ಕೆ ಗೋ ಪ್ರವೇಶ, ಗೃಹ ಪ್ರವೇಶಕ್ಕೆ ಗೋ ಪ್ರವೇಶ ಕಡ್ಡಾಯ ಹಿಂದೂ ಧಾರ್ಮಿಕ ಹಿನ್ನೆಲೆಯಲ್ಲಿ. ಸಾಧ್ಯ ಆದರೆ ಶಕ್ತಿ ಇದ್ರೆ ಗುರು ಪ್ರವೇಶ. ಗೋ ಪ್ರವೇಶದಲ್ಲಿ ಮುಗಿದು ಹೋಗ್ತದೆ. ಇನ್ನಷ್ಟು ಶಕ್ತಿ ಇತ್ತಂದ್ರೆ ಗುರುವಿನ ಪ್ರವೇಶನೂ ಆಗ್ತದೆ. ಗೃಹ ಪ್ರವೇಶದಲ್ಲಿ ಗೋ ಪ್ರವೇಶ ಮತ್ತು ಗುರು ಪ್ರವೇಶ ಇವು ಎರಡು ಆಗಿಬಿಟ್ರೆ ಅದು ಗೃಹ ಪ್ರವೇಶ. ಮನೆಯನ್ನು ಕಟ್ಟಬೇಕಾದ್ರೆ ನಾನಾ ಥರದ ಜನ ಒಳಗೆ ಬಂದು ಹೋಗಿರ್ತಾರೆ. ಆ ಎಲ್ಲ ದೋಷವನ್ನು ನಿವಾರಣೆ ಮಾಡಬೇಕಾದ್ರೆ ಅಲ್ಲೇ ಗೋನೂ ಬರಬೇಕು, ಗುರುನೂ ಬರಬೇಕು ಅನ್ನುವಂಥದ್ದು ನಮ್ಮ ಪೂರ್ವಜರ ನಂಬಿಕೆಯಾಗಿದೆ. ಅದನ್ನು ಇನ್ನೂ ಎಲ್ಲರೂ ಮುಂದುವರಿಸಿಕೊಂಡು ಹೊರಟಿದ್ದಾರೆ. ನಿಮಗೆಲ್ಲ ಗೊತ್ತು, ಆಕಳು ಒಳಗೆ ಬರಬೇಕು, ಆಕಳನ್ನು ಮುಂದಿನ ಮುಖ ಮಾಡಿಕೊಂಡ ಒಳಗೆ ತೊಗೊಂಬರ್ತಾರೆ, ಹೊರತಾಗಿ ಯಾರ ಹಿಂಬರಿಕೆ ತೊಗೊಂಬರ್ತಾರೇನು? ಬರೋದಿಲ್ಲ. ಆಕಳನ್ನು ಕಷ್ಟಪಟ್ಟು ಒಳಗೆ ಕರ್ಕೊಂಡು ಹೋಗಿ ಮನೆ ತುಂಬ ಅಡ್ಡಾಡಿಸ್ತಾರೆ. ಎಷ್ಟು ಚಲೋ ಮನೆ ಕಡಿಸಿರ್ತೀರಿ, ಅಷ್ಟು ಚಲೋ ಮನೆಯೊಳಗೆ ಆಕಳು ಅಡ್ಡಾಡ್ತಿರ್ಬೇಕಾದ್ರೆ ಸಗಣಿ ಹಾಕಿದ್ರೆ ಎಲ್ಲರೂ ನಗ್ತಾರೆ. ನಮ್ಮ ಮನೆ ಭಾಗ್ಯ ತೆರೆದು ಹೋತು, ಆಕಳ ಸಗಣಿ ಹಾಕ್ತು. ಉಚ್ಚಿ ಹೊಯ್ದು ಬಿಟ್ರೆ ಇನ್ನಷ್ಟು ಖುಷಿ. ಆಕಳ ಕೆಲಸ ಮಾಡಿದ್ರೆ ನಡೀತೈತಿ, ಅದನ್ನ ಯಾವನಾರ ಒಬ್ಬ ಮಾಡಿದ್ರೆ ಹಾಕ್ಕೊಂಡು ಹೊಡಿತಾರೆ. ನಿಮಗೆಲ್ಲ ಗೊತ್ತೈತಿ. ಆಕಳು ಅವು ಎರಡು ಕೆಲಸ ಮಾಡಿದ್ರೆ ಸಂಭ್ರಮ ಆಗ್ತದೆ. ಅದನ್ನೇ ಒಬ್ಬ ಯಾವನರ ಆ ಕೆಲಸ ಮಾಡಿಬಿಟ್ರೆ ಆಗಬಾರ್ದಾಗಿ ಹೋಗ್ತದೆ. ಅಂದ್ರೆ ಆಕಳದ ಕಾಲಿನಲ್ಲಿ, ಆಕಳದ ಶಗನಿಯಲ್ಲಿ, ಆಕಳದ ಉಚ್ಚಿಯಲ್ಲಿ, ಆಕಳದ ಉಸಿರಿನಲ್ಲಿ ಆ ಶಕ್ತಿ ಇದೆ. ಹಂಗಾಗಿ ಆಕಳು ನಾನು ಇಲ್ಲಿಗೆ ಬರುವ ಪೂರ್ವದಲ್ಲಿ ಯಾರಾದರೂ ಈ ನೀರನ್ನು ಕಲುಷಿತಗೊಳಿಸಿದ್ರೆ ಅದನ್ನು ಶುದ್ಧೀಕರಣ ಮಾಡಬೇಕಂತ ತನ್ನ ಪಾದವನ್ನು ಎರಡನ್ನು ಮುಂದಿಡುತ್ತೆ, ಹೊರತಾಗಿ ಆ ನೀರನ್ನು ಕಲುಷಿತ ಮಾಡಬೇಕು ಅಂತೇಳಿ ಆಕಳದ ಉದ್ದೇಶ ಇಲ್ಲ. ನಿಮಗೆ ಗೊತ್ತು, ಇವು ಎರಡು ಬಿಟ್ಟು ಬಿಡ್ರಿ. ಮೂರನೇದ್ದು ಯಾವುದು ನಾವು ಹೇಳಿದ್ದು? ಎಮ್ಮೆ.
ಎಷ್ಟೇ ಕೆಟ್ಟ ಬಿಸಿಲಾಗಿಂದ ಬರಲಿ, ಎಷ್ಟೇ ದೂರದಿಂದ ಬರಲಿ, ನೀರನ್ನುವಂಗ ಆಗಿ ಅಲ್ಲಿಗೆ ಬಂದರೂ ಅದೇನಷ್ಟು ಸರಳ ಒಮ್ಮಿಗೆ ಬಂದು ಕೂಡಲೇ ನೀರು ಕುಡಿಯಲ್ಲ. ಮೊದಲೇನು ಮಾಡುತ್ತೆ ಎಮ್ಮಿ? ಒಳಗೆ ಹೊಕ್ಕೈತಿ. ಎಷ್ಟು ಚಲೋ ಒಳಗೆ ಹೊಕ್ಕೈತಿ, ಬಹಳ ಚಲೋ ಒಳಗೆ ಹೊಕ್ಕೈತಿ. ಅದೇನು 4 ಕಾಲು ಮುಳುಗುವಷ್ಟಲ್ಲ, ತಾನ ಮುಳುಗುವಷ್ಟು ಒಳಗೆ ಹೊಕ್ಕೈತಿ. ಒಳಗೆ ಹೋಗಿ ನೀರು ಕುಡಿಯಂಗಿಲ್ಲ. ಅದು ಬಂದಿದ್ದು ನೀರು ಕುಡಿಯಾಕ, ಆದ್ರೆ ನೀರು ಕುಡಿಯಂಗಿಲ್ಲ. ಒಳಗೆ ಹೊಕ್ಕೈತಿ ಅಂದ್ರೆ ಮುಳುಗಿರ್ತಕ್ಕಂತಹ ಎಮ್ಮೆ ತಳಗಿಂದನ್ನ ಮ್ಯಾಲ ತರ್ತೈತಿ. ಯಾವುದು ತಳಕ್ ಕುಂತೈತಲ್ಲ ಮ್ಯಾಲ ಬರಬಾರ್ದು ಅಂತ. ಅದು ಗೊತ್ತಲ್ಲ ನಿಮ್ಗೇನಂತ? ಏನಿರ್ತೈತಿ ನೀರಿನ ಕೆಳಗೆ? ಕೆಸರು, ಹೊಲಸು ಏನೋ ಕುಂತದ. ಅದನ್ನ ಎಲ್ಲದನ್ನು ಮ್ಯಾಲಿ ತಗೊಂಡು ಬರ್ತದೆ. ಮ್ಯಾಲಿಂದನ್ನ ತಳಗು ಒಯ್ತೈತಿ, ತೆಳಗಿಂದನ್ನ ಮ್ಯಾಲ ಒಯ್ತೈತಿ. ಮತ್ತೆ ಈ ಕಡೆ ಹೊಳ್ಳಾಡುತ್ತ, ಈ ಕಡೆ ಹೊಳ್ಳಾಡುತ್ತ. ಎಲ್ಲ ಪರಿಪೂರ್ಣ ಆ ಶುದ್ಧವಾದ ನೀರು ಗೊಡಗಾದ ಮೇಲೆ, ಹೊಲಸಾದ ಮೇಲೆ ಅಷ್ಟಕ್ಕೆ ನೀರು ಕುಡಿಯಂಗಿಲ್ಲ. ಇನ್ನೂ ಸಮಾಧಾನ ಇಲ್ಲದಕ್ಕೆ ಅದರಾಗ ಒಂದಾಕ್ ಮಾಡುತ್ತ. ಎಮ್ಮಿ ಮೇಯಿಸಿದವ್ರಿಗೆ ಗೊತ್ತು, ನಾ ಎಮ್ಮಿ ಮೇಯಿಸಿದವದೀನಿ, ನಾ ಆಡು ಮೇಯಿಸಿದವದೀನಿ, ನಾ ಆಕಳ ಮೇಯಿಸಿದವದೀನಿ, ಚೆನ್ನಾಗಿ ಗೊತ್ತು ನನಗೆ. ಸರಿಯಾಗಿ ಮೇಯಿಸಿದವ್ರಿಗೆ ಗೊತ್ತಿರ್ತೈತೆ ಅದು. ಒಳಗೆ ಹೋಗಿರ್ತಕ್ಕಂಥ ಎಮ್ಮಿ ತಳಗಿಂದನ ಮ್ಯಾಲೆ ಮಾಡಿ, ಮ್ಯಾಲಿಂದನ ತಳಗ ಮಾಡಿ, ಒಳಗಿಂದನ ಹೊರಗೆ ಹಾಕಿ 1, 2 ಹೊರಗೆ ಹಾಕುತ್ತ. 1, 2 ಹೊರಗೆ ಹಾಕಿ ನೀರು ಕುಡಿಯಂಗಿಲ್ಲ. ಅವು 2 ಒಂದು ಮಾಡುತ್ತ. ಮತ್ತೆ ನಿಮಗಿನ್ನೂ ತಿಳಿದಿರ್ಬೋದಲ್ಲ. 1, 2 ಆ ತಳಗಿಂದು ಎಲ್ಲದನ್ನು ಒಂದು ಮಾಡಿ ಅವಾಗ ಅದು ನೀರು ಕುಡಿದು ಆನಂದವಾಗಿ ಹೊರಗೆ ಬರ್ತೈತಿ. ನಮ್ಮ ಈ ವೀರೇಶ್ವರ ಪುಣ್ಯಾಶ್ರಮದಲ್ಲಿ, ಇದರ ಹೆಸರು ಪುಣ್ಯಾಶ್ರಮ, ಪಾಪಾಶ್ರಮ ಅಲ್ಲ. ಇದು ಪುಣ್ಯಾಶ್ರಮ. ಈ ಪುಣ್ಯಾಶ್ರಮದಲ್ಲಿ ಯಾವುದೇ ಎಮ್ಮಿಗಳು ಒಳಗೆ ಬರಲಾರ್ದ ಹಾಗೆ ನೋಡಿಕೊಳ್ಬೇಕಾಗಿರುವಂಥದ್ದು ಇಲ್ಲಿರೋರ ಕೆಲಸನೇ ಹೊರತಾಗಿ ಬೇರೆ ಯಾರ್ದು ಅಲ್ಲ. ಇದರ ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಬಿಡಬೇಡಿ. ಇದರ ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಬಿಡಬೇಡಿ. ಇದು ಜಾತ್ಯತೀತವಾಗಿರುವಂತಹ ಆಶ್ರಮ, ಇದು ಪಕ್ಷಾತೀತವಾಗಿರುವಂತಹ ಆಶ್ರಮ. ಜಾತ್ಯತೀತ ಮತ್ತು ಪಕ್ಷಾತೀತವಾಗಿರ್ತಕ್ಕಂತಹ ಈ ಆಶ್ರಮದಲ್ಲಿ ಯಾವುದೇ ಜಾತಿಯ, ಯಾವುದೇ ಪಕ್ಷದ ಗುಂಗು ಇಲ್ಲಿ ಬರಬಾರದು ಅಂತಕ್ಕಂಥದ್ದು ನಮ್ಮ ಬಹಳ ಸ್ಪಷ್ಟವಾದ ನಿಲುವು ಅಂತಕ್ಕಂಥದ್ದು. ಈ ವಿಚಾರದಲ್ಲಿ ಯಾರು ಎಷ್ಟೇ ಮಹತ್ವದ ಚರ್ಚೆ ಮಾಡ್ತೀನಂದ್ರೂ ಕೂಡ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಕಾರಣ ಇಷ್ಟೇ, ಇದು ಕುಮಾರೇಶನ ಕನಸಿನ ಕೂಸು. ಇದು ಕುಮಾರೇಶನ ಕನಸಿನ ಕೂಸು. ಆ ಕೂಸು ಇವತ್ತು ಬಹಳ ಎತ್ತರಕ್ಕೆ ಬೆಳೆದು ನಿಂತೈತಿ. ಆ ಮಹಾತ್ಮ ಕಂಡಿರುವಂತಹ ಕನಸಿನ ಕೂಸು ಬಹಳ ಎತ್ತರಕ್ಕೆ ಬೆಳೆದು ನಿಂತಿದೆ. ಅದು ಹಾಗೇ ಉಳಿಬೇಕು ಅಂತಕ್ಕಂಥದ್ದು. ಈ ಜಗತ್ತಿನೊಳಗೆ ಎಷ್ಟೇ ಪವರ್ಫುಲ್ ಗಂಡಸದಾನಂದ್ರೂ ಕೂಡ ತನ್ನ ಹೆಂಡತಿನ ಯಾರು ನೋಡಿದ್ರೆ ಕೆಲವು ಸಾರಿ ಸಹಿಸ್ಕೋಬೋದವ. ಆದರೆ ಅವ್ರ ಅವನ್ನ ಯಾರು ನೋಡಿದ್ರೆ ಮಾತ್ರ ಸಹಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅವ್ರ ತಾಯಿನ ನೋಡಿದ್ರೆ ಸಹಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ನಿಮ್ಮೆಲ್ಲರ ಪಾಲಿನ ತಾಯಿ ಯಾರು ಅಂದರೆ ವೀರೇಶ್ವರ ಪುಣ್ಯಾಶ್ರಮ ಅಂತಕ್ಕಂಥದ್ದನ್ನು ನಾವು ಬಹಳ ಚೆನ್ನಾಗಿ ತಲೆಯಾಗಿಟ್ಕೋಬೇಕು. ನಮ್ಮ ತಾಯಿ ಬಗ್ಗೆ ಯಾವನಾದರೂ ಕಣ್ಣು ಹಾಕ್ತಾನೆ ಅಂತಂದರೆ ಅವ್ರ ಕಣ್ಣು ತೆಗಿಲಿಕ್ಕೂ ನಾವು ಸಿದ್ಧರಾಗಬೇಕು, ಅವ್ರ ಕಾಲು ತೆಗಿಲಿಕ್ಕೂ ನಾವು ಸಿದ್ಧರಾಗಬೇಕು, ಅವ್ರ ಕೈ ತೆಗಿಲಿಕ್ಕೂ ನಾವು ಸಿದ್ಧರಾಗಬೇಕು. ಅಷ್ಟಕ್ಕೆ ಅವ್ರ ಬಗ್ಗಿಲ್ಲ ಅಂದ್ರೆ ಅವ್ರ ತಲೆ ತೆಗಿಲಿಕ್ಕೂ ಮತ್ತು ಅವ್ರ ತಲೆಯನ್ನು ತೆಗಿಲಿಕ್ಕೂ ಕೂಡ ನಾವು ಸಿದ್ಧರಾಗಬೇಕು ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಸಸಿ ಸಾಣದಿದ್ದಾಗ ಯಾವ ಗಾಳಿಗೂ ಏನೂ ಆಗೋದಿಲ್ಲ. ಸಸಿ ಸಾಣದಿದ್ದಾಗ ಏನು ಗಾಳಿ ಬಂದು ಹೋದ್ರೆ ಏನಾಗಬೇಕಾಗೈತಿ? ಆ ಸಸಿ ಹೆಮ್ಮರ ಆಯಿತು ಅಂತಂದರೆ ಅದು ಬಹಳ ಎಚ್ಚರದಿಂದ ಆ ಸಸಿ ಮರ ಉಳ್ಕೊಳ್ಬೇಕಾಗತ್ತೆ. ದೊಡ್ಡ ದೊಡ್ಡ ಮರಗಳನ್ನು ಬುಡಮೇಲೆ ಮಾಡತಕ್ಕಂಥದ್ದು ಗಾಳಿಯ ಉದ್ದೇಶ. ಅಂತಹ ಯಾವುದೇ ಕೆಟ್ಟ ಗಾಳಿ ಆಶ್ರಮದಲ್ಲಿ ಪ್ರವೇಶ ಆಗಬಾರದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ, ನಮ್ಮ ತಲೆಯಾಗಷ್ಟೇ ಇಂಥ ವಿಚಾರಗಳದಾವಂತೇನಿಲ್ಲ. ನಮ್ಮ ತಲೆಯಾಗಷ್ಟೇ ಇಂಥ ವಿಚಾರಗಳದವೇನು? ನಿಮಗೆಲ್ಲ ಇಲ್ಲೇನು ದೊಡ್ಡ ದೊಡ್ಡವ್ರು ಇದಿರಲ್ಲ, 70 ವರ್ಷ ದಾಟಿದವರು, 60 ವರ್ಷ ದಾಟಿದವರು, 80 ವರ್ಷ ದಾಟಿದವರು, ಎಲ್ಲರ ತಲೆಯಾಗೂ ಅದಾವ. ನಮಗೊಂದಿಟ್ಟು ದೊಡ್ಡ ಕುರ್ಚಿ ಹಾಕಿ ಕುಂದ್ರಿಸಿರಿ ಮಾತಾಡಕತ್ತೀವಿ.
ನಮ್ಮ ಬದಲಿ ನಿಮ್ಮನ್ನು ಕುಂದರ್ಸಿದ್ರೆ ನಮ್ಗಿಂತ ಜೋರು ಮಾತಾಡ್ತೀರಿ ನೀವು, ನಮಗದು ಗೊತ್ತು. ಆದರೂ ಕುಂತವ್ರು ಮಾತಾಡಲೇಬೇಕಲ್ಲ, ಕುಂತವ್ರು ಮಾತಾಡಲೇಬೇಕಲ್ಲ, ಮಾತಾಡಲೇಬೇಕು. ಕೆಲವು ಸಾರಿ ಮಾತಾಡಲಿಲ್ಲ ಅಂದ್ರೂ ಸಮಸ್ಯೆ ಆಗುತ್ತೆ. ಮಹಾಭಾರತ ಆಗುತ್ತಿದ್ದಿಲ್ಲ ಮಾತಾಡೋರು ಮಾತಾಡಿದ್ರೆ ಮಹಾಭಾರತ ಆಗ್ತಿದ್ದಿಲ್ಲ. ಮಾತಾಡಬೇಕಾದವರೆಲ್ಲ ಬಾಯಿ ಮುಚ್ಚಿಕೊಂಡು ಕುಂತಿದ್ದಕ್ಕೆ ಮಹಾಭಾರತ ಆಯ್ತೇ ಹೊರತಾಗಿ ಇಲ್ಲ ಅಂತಂದ್ರೆ ಇಲ್ಲ. ನಿಮಗೆಲ್ಲ ಗೊತ್ತು ಯಾರ್ಯಾರು ಬಾಯಿ ಮುಚ್ಚಿಕೊಂಡು ಕುಂತರು ಅಂತ. ಇವತ್ತಿಗೂ ಅವರಿಗೆ ಕೆಟ್ಟ ಹೆಸರಿದೆ, ಅವ್ರು ಬಾಯಿ ಮುಚ್ಚಿಕೊಂಡು ಕುಂದರಬಾರ್ದಾಗಿತ್ತು. ಆ ಸಭೆಯಲ್ಲಿ ಅವರೆಲ್ಲರೂ ಬಾಯಿ ಮುಚ್ಚಿಕೊಂಡು ಕುಂತಿದ್ದೇ ಅದು ಆಗಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು. 5,000 ವರ್ಷ ಮಹಾಭಾರತ ಆಗಿ ಹೋಗಿ 5,000 ವರ್ಷ. 5,000 ವರ್ಷದಿಂದ ಇಲ್ಲಿಯವರೆಗೆ ಆ 5 ಮಂದಿ ಮಾಡಿದ ತಪ್ಪು ಇವತ್ತಿಗೂ ಕೂಡ ಜೀವಂತವಾಗಿದೆ. ಹಾಗಾಗಿ ನಮ್ಮ ಆಶ್ರಮದ ರಕ್ಷಣೆ, ನಮ್ಮ ಆಶ್ರಮದ ಬೆಳವಣಿಗೆ ಅದೆಲ್ಲದೂ ನಮ್ಮ ಕರ್ತವ್ಯ. ನಾನು ಆಶ್ರಮದ ವಿದ್ಯಾರ್ಥಿಯಾಗಿ 1 ತಿಂಗಳು ಇಲ್ಲಿದ್ದವನೇ. ನಾನು ಆಶ್ರಮದ ವಿದ್ಯಾರ್ಥಿಯಾಗಿ 1 ತಿಂಗಳಿದ್ದವನ. 1 ತಿಂಗಳು ಮಾತ್ರ ಪತ್ರಿಕೋಲಿ ಅಂತಿತ್ತು, ಆ ಪತ್ರಿಕೋಲಿ ಒಳಗೆ ಇದ್ದೆ. 1 ತಿಂಗಳಿಗೆ ಅನಿವಾರ್ಯ ಹೋಗು ಪ್ರಸಂಗ ಬಂತು, ನಾನು ಹೋದೆ. 1 ತಿಂಗಳಿದ್ರು ಅಷ್ಟೇ, 1 ದಿವಸ ಇದ್ರು ಅಷ್ಟೇ, 10 ವರ್ಷ ಇದ್ರು ಅಷ್ಟೇ. 1